ಮಾರ್ಗಶಿರ ಮಾಸ ಸಂಕಷ್ಟಹರ ಗಣಪತಿ ಕಥೆ. ಅಖುರತ ಮಹಾಗಣಪತಿ ದುರ್ಗಾಪೀಠ. ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು. ಶಿವಪುತ್ರನಾದ ಗಣಪತಿಯು ಪಾರ್ವತಿ ದೇವಿಗೆ ಹೇಳುತ್ತಾನೆ, ಜನನಿಗೆ ಮಾರ್ಗಶಿರ ಮಾಸದಲ್ಲಿ ನನ್ನನ್ನು ಅಖುರತ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದುರ್ಗಾಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಶಕ್ತ್ಯಾನುಸಾರ ಕಡುಬು, ಆಂಬೊಡೆ, ಪಂಚಕಜ್ಜಾಯಗಳನ್ನಿಟ್ಟು ಪೂಜಿಸಿದಲ್ಲಿ ಸಕಲ ವಾಮಾಚಾರ ಪ್ರಯೋಗ, ಅಭಿಚಾರ ಪ್ರಯೋಗ, ಬ್ರಾಹ್ಮಣ ಶಾಪಗಳನ್ನು ನಿವಾರಿಸುವೆ. ಈ ಕುರಿತಾದ ಕೃತಯುಗದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆ, ಕೇಳು. ಹಿಂದೆ ಕೃತಯುಗದಲ್ಲಿ ಮಹಾವಿಷ್ಣುವು ರಾಮಾವತಾರ ತಾಳಿದನು. ಅಂತೆಯೇ ಲಕ್ಷ್ಮೀದೇವಿಯು ಸೀತಾದೇವಿಯಾಗಿ ಜನಿಸಿದಳು. ರಾಮನ ತಂದೆ ದಶರಥನಿಗೆ ದುರ್ದೈವದಿಂದ ಬ್ರಾಹ್ಮಣ ಶಾಪ ಪ್ರಾಪ್ತವಾಯಿತು. ಪುತ್ರಶೋಕ ಅನುಭವಿಸುವುದೇ ಆ ಶಾಪವಾಗಿತ್ತು. ತತ್ಪರಿಣಾಮವಾಗಿ ರಾಮನು ಕೈಕೇಯಿಯ ಕುತಂತ್ರದಿಂದ ದಶರಥನನ್ನು ಅಗಲಿ ಅರಣ್ಯವಾಸ ಮಾಡಬೇಕಾಯಿತು. ಅಲ್ಲಿ ಲೋಕಕಂಟಕನಾದ ರಾವಣನು ಸೀತಾಮಾತೆಯನ್ನು ಮೋಹಿಸಿ ಅಧರ್ಮಕ್ಕೆ ತಲೆಬಾಗಿ ಆಕೆಯನ್ನು ಅಪಹರಣ ಮಾಡಿದನು. ಪತ್ನಿ ವಿಯೋಗದಿಂದ ತತ್ತರಿಸಿದ ರಾಮನಿಗೆ ಜಟಾಯು ಎಂಬ ಪಕ್ಷಿರಾಜನು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ ಪ್ರಾಣತ್ಯಾಗ ಮಾಡಿದನು. ಆಗ ಆ ದೀರ್ಘ ಸಮುದ್ರದಾಚೆ ಇರುವ ಲಂಕಾಪಟ್ಟಣದಲ್ಲಿ ರಾವಣನ ವಶದಲ್ಲಿ ಸೀತಾಮಾತೆಯು ಇರುವ ವಿಷಯ ತಿಳಿದುಬಂತು. ಅಂತೆಯೇ ಆ ದೀರ್ಘ ಸಮುದ್ರವನ್ನು ಲಂಘನ ಮಾಡುವವರಾರು, ಅಲ್ಲಿನ ವರ್ತಮಾನ ತಿಳಿಯುವುದು ಹೇಗೆ ಎಂದು ಶ್ರೀರಾಮಚಂದ್ರನು ಚಿಂತಾಕ್ರಾಂತನಾದನು. ದೈವ ಸಂಕಲ್ಪದಂತೆ ಆಂಜನೇಯನಿಗೆ ಶ್ರೀರಾಮನ ದರ್ಶನವಾಯಿತು. ಆಗ ಸಂಪಾತಿಯು, ಆಂಜನೇಯನೇ ಈ ಮಹಾಸಮುದ್ರವನ್ನು ದಾಟಬಲ್ಲ ಎಂದು ಹೇಳಲು, ಆಂಜನೇಯನು ತನ್ನಿಂದ ಈ ಕಾರ್ಯ ನೆರವೇರುವುದೇ ಎಂದು ಕೇಳಲು, ಎಲೆ ಆಂಜನೇಯನೇ, ಸಂಕಷ್ಟನಾಶನಾದ ಶ್ರೀ ಸಂಕಷ್ಟಹರ ಚತುರ್ಥಿ ಎಂಬ ಗಣಪತಿಯ ಚೌತಿ ವ್ರತವಿದೆ. ಅದನ್ನು ನೀನು ಮಾಡಿದಲ್ಲಿ ನೀನು ತೊಡಗುವ ಕಾರ್ಯದಲ್ಲಿ ಜಯ ಸಾಧಿಸುವೆ ಎಂದನು. ಆಗ ಆಂಜನೇಯನು ಭಕ್ತಿಯಿಂದ ಈ ಚೌತಿ ವ್ರತವನ್ನು ಮಾಡಿದನು. ನಂತರ ಸ್ವಾಮಿಯು ಅವನಿಗೆ ಪ್ರಸನ್ನನಾಗಿ ನಿನ್ನ ಮನೋಕಾಮನೆ ಸಿದ್ಧಿಸಲಿ ಎಂದು ಅಭಯ ನೀಡಿದನು. ಆಗ ಆಂಜನೇಯನು ನಿರ್ವಿಘ್ನವಾಗಿ ಸಮುದ್ರ ಲಂಘನವಗೈದು ದೇವಿಯನ್ನು ಅಶೋಕವನದಲ್ಲಿ ಕಂಡು ಲಂಕಾದಹನ ಮಾಡಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಅಖುರತ ಮಹಾಗಣಪತಿ ಮಾರ್ಗಶಿರ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು.